ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಿನು ಆಂಟನಿ. ಸೊ ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರುವ ಒಂದು ಟಾಪಿಕ್ ಬಗ್ಗೆ ಮಾತಾಡುವ. ಸೊ ನಮ್ಮ ಆಸ್ಪತ್ರೆಯಲ್ಲಿ ಬರುವ ಒಂದು 80% ಜನರಲ್ಲಿನೂ ಅಸಿಡಿಟಿ ಅಥವಾ ಗ್ಯಾಸ್ಟ್ರೈಟಿಸ್ ಅಂತ ಸಮಸ್ಯೆ ಇರುತ್ತೆ. ಬಟ್ ಇದೇ ಸಮಸ್ಯೆಗೆ ಯೂಶಲಿ ನಾವು ನೋಡೋದು ಎಂಡೋಸ್ಕೋಪಿ ರಿಪೋರ್ಟ್ ಅವರದಲ್ಲಿ ಇದೆಯಾ ಅಂತ. ಬಟ್ ಎಂಡೋಸ್ಕೋಪಿ ರಿಪೋರ್ಟ್ ಜೊತೆಗೆ ಅವರು ಒಂದು ECG ರಿಪೋರ್ಟ್ ಕೂಡ ಕೊಡ್ತಾರೆ. ಏಕೆಂದರೆ ಈ ಆಸಿಡಿಟಿ ಪೇಯ್ನ್ ಬರೋದು ಹಾರ್ಟ್ ಅಟ್ಯಾಕ್ ಪೇಯ್ನ್ ಬರೋ ಥರ. ಸೊ ಜನರಿಗೆ ಏನು ಟೆನ್ಷನ್ ಆಗೋದು, ನನಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಅಥವಾ ನಂದು ಹಾರ್ಟಿಗೆ ಏನೋ ಸಮಸ್ಯೆ ಆಗಿದೆ ಅಂತ ಭಯ ಬರುತ್ತೆ. ಆ ಭಯದಿಂದ ಡಾಕ್ಟರ್ ಹತ್ರ ಹೋಗುವಾಗ ಇದುವೇ ಅವರಷ್ಟು ಭಯ ಹೇಳ್ತಾ ಇದ್ದೀರಲ್ಲ ಅಂತ ಅಂದ್ಕೊಂಡು ಡಾಕ್ಟರ್ಸು ECG ಅಥವಾ ಇಕ್ಕೋನು ಮಾಡಿಸ್ತಾರೆ ಜೊತೆಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ಆಸಿಡಿಟಿ ಪೇಯ್ನು, ಹಾರ್ಟ್ ಅಟ್ಯಾಕ್ ಪೇಯ್ನು ಹೆಂಗೆ ಬರುತ್ತೆ, ಇದು ಎರಡಿಗೂ ಏನು ವ್ಯತ್ಯಾಸ ಇದೆ ಅಂತ ನಿಮಗೆ ಹೇಳ್ಕೊಡ್ತೀವಿ. ಸೊ ಹಾರ್ಟ್ ಅಟ್ಯಾಕ್ ಪೇಯ್ನ್ ಬಗ್ಗೆ ನೋಡುವ. ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ನಾವು ಹೇಳ್ತೀವಿ. ಸೊ ಹಾರ್ಟಲ್ಲಿ ಒಂದು ಬ್ಲಾಕ್ ಆಗಿ ಆ ಬ್ಲಾಕಿಂದ ರಕ್ತ ಸಂಚಾರ ಕಡಿಮೆ ಆಗುವಾಗ ಆ ಹಾರ್ಟಿಗೆ ಬ್ಲಡ್ ಹೋಗದೇ ಇರುವ ಕಂಡೀಷನಲ್ಲಿ ನಿಮಗೆ ನೋವಾಗಿ ನಿಮಗೆ ಅದೊಂದು ಸಿಂಪ್ಟಮ್ ಬರೋದು ಹಾರ್ಟ್ ಅಟ್ಯಾಕ್ ಅಂತ ಸಿಂಪ್ಟಮ್ಸು. ಇದೇ ಥರ ಪೇಯ್ನ್ ಇರುತ್ತೆ ನಿಮಗೆ ಈವನ್ ಆಸಿಡಿಟಿ ಇರುವಾಗ ಕೂಡ. ಬಟ್ ಈ ಎರಡೂ ಪೇಯ್ನಿಗೆ ಬರೋದ್ರಲ್ಲಿ ಒಂದು ಸ್ಮಾಲ್ ಚೇಂಜ್ ಇದೆ. ಆ ಚೇಂಜ್ ಏನಂತ ನೋಡಿದರೆ ನಿಮಗೆ ಇದರಿಂದ ಡಿಫ್ರೆನ್ಷಿಯೇಟ್ ಮಾಡೋಕ್ಕಂಥದ್ದು ಸಾಧ್ಯ. ಸೊ ಈ ಹಾರ್ಟ್ ಅಟ್ಯಾಕ್ ಬರುವ ಪೇಯ್ನ್ ಹೆಂಗಿರುತ್ತೆ, ಅದು ಒಂದು ಪ್ರೆಷರ್ ಥರ ನಮ್ಮ ಚೆಸ್ಟಲ್ಲಿ ಇಲ್ಲ ಎದೆಯಲ್ಲಿ ಯಾರಾದರೂ ಒಬ್ಬರು ತುಂಬ ಪ್ರೆಷರಿಂದ ಒತ್ತುವಾಗೆಲ್ಲ ಯಾರಾದರೂ ಒಂದು ಸ್ಟ್ಯಾಬ್ ಮಾಡುವಾಗ ಹೆಂಗೆ ಪ್ರೆಷರ್ ಇರುತ್ತೋ ಆ ಥರ ಸೆಂಟರ್ ಆಫ್ ದಿ ಚೆಸ್ಟಲ್ಲಿ ನಿಮಗೆ ಒಂದು ಭಾರ ಇರುತ್ತೆ, ಪ್ರೆಷರ್ ಇರುತ್ತೆ. ನಿಮಗೆ ಹಾರ್ಟ್ ಅಟ್ಯಾಕಿಂದ ಬರುವ ಪೇಯ್ನು. ಸೇಮ್ ಟೈಮ್ ನಿಮಗೆ ಆಸಿಡಿಟಿ ಅಥವಾ ಗ್ಯಾಸ್ಟ್ರೈಟಿಸ್ ಅಂತ ಬರೋ ಪೇಯ್ನ್ ಆದರೆ ಹೇಗಿರುತ್ತೆ, ಅದು ಲೆಫ್ಟ್ ಸೈಡಲ್ಲಿ ಇರುತ್ತೆ. ಲೆಫ್ಟ್ ಸೈಡಲ್ಲಿ ಚುಚ್ಚೋ ಥರ ಪೇಯ್ನ್ ಇರುತ್ತೆ. ಅದೊಂದು ಭಾರ ಥರ ಅನಿಸಲ್ಲ, ಚುಚ್ಚೋ ಥರ ಪೇಯ್ನ್ ಇರುತ್ತೆ. ಸೊ ಇದು ಎರಡು ನೋವುಗಳದ್ದು ಡಿಫರೆನ್ಸು. ಎರಡನೇದಂದಿರೋದು ಎಷ್ಟೊತ್ತು ಈ ನೋವು ನಿಮ್ಮ ಬಾಡಿಯಲ್ಲಿ ಅಥವಾ ಎದೆಯಲ್ಲಿ ನಿಮಗೆ ಫೀಲ್ ಆಗುತ್ತೆ ಅಂತಿರೋದು. ಸೊ ಈ ಹೃದಯಾಘಾತದಿಂದ ಬರುವ ನೋವು ಹೆಂಗಿರುತ್ತೆ ಅಂದರೆ, ಆ ನೋವು ಬರುತ್ತೆ ಮತ್ತೆ ಹೋಗುತ್ತೆ, ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಬರುತ್ತೆ ಮತ್ತು ಅದಾದಮೇಲೆ ಹೋಗುತ್ತೆ. ಸೊ ಆ ಥರ ಬಿಟ್ಟು ಬರ್ತಾ ಇರುವ ನೋವು ಇರುತ್ತೆ ಹೃದಯಾಘಾತದಿಂದ ಬರುವ ನೋವು. ಬಟ್ ಅದು ಸೇಮ್ ಟೈಮು ಆಸಿಡಿಟಿಯಿಂದ ಬರುವ ನೋವು ಹೆಂಗಿರುತ್ತೆ, ಅದು ಕಂಟಿನ್ಯೂಯಸ್ ಆಗಿರುತ್ತೆ. ಕಂಟಿನ್ಯೂಯಸ್ ಪ್ರಿಕ್ಕಿಂಗ್ ಸೆನ್ಸೇಷನ್ ಅಥವಾ ಕಂಟಿನ್ಯೂಯಸ್ ಉರಿ ಆಗ್ತಾ ಇರುತ್ತೆ ನಿಮಗೆ ಆಸಿಡಿಟಿಯಿಂದ ಬರ್ತಾ ಅಥವಾ ಗ್ಯಾಸ್ಟ್ರಿಕ್ಕಿಂದ ಬರ್ತಾ ಇರುವ ನೋವು. ಸೊ ಇದೊಂದು ಎರಡನೇದು ಡಿಫರೆನ್ಸು. ಮೂರನೇದು ಯಾವುದಂತ ನೋಡಿದರೆ ರೇಡಿಯೇಷನ್ ನೀವು ನೋಡಬೇಕು. ಈ ಹೃದಯಾಘಾತದಿಂದ ಬರುವ ನೋವು ಹೆಂಗಿರುತ್ತೆ ಅಂದರೆ, ಅದು ಒಂದು ಟೈಪ್ ಆಫ್ ರೇಡಿಯೇಟಿಂಗ್ ಪೇಯ್ನ್ ಇರುತ್ತೆ. ಈಗ ನಿಮಗೆ ಮಧ್ಯದಲ್ಲಿ ಸ್ಟಾರ್ಟ್ ಆಗಿದೆ, ಇದು ಮಧ್ಯದಿಂದ ಸ್ಟಾರ್ಟ್ ಆಗಿ ನಿಮ್ಮ ಜಾಗೆ ರೇಡಿಯೇಟ್ ಆಗಿ ಕೈಗೆ ಪೂರ್ತಿ ಸೆಳೆತಾ ರೇಡಿಯೇಟಿಂಗ್ ಥರ ನೋವು ನಿಮಗೆ ಅನಿಸುತ್ತೆ ಈ ಹೃದಯಾಘಾತದಿಂದ ಬರೋ ನೋವು. ಸೇಮ್ ಟೈಮು ಅಸಿಡಿಟಿಯಿಂದ ಬರೋ ಪೇಯ್ನ್ ಹಂಗಿರಲ್ಲ. ಮೇ ಬಿ ನಿಮಗೆ ಅಪ್ಪರ್ ಬ್ಯಾಕ್ ಪೇಯ್ನು ಬರುತ್ತೆ ಅಥವಾ ನಿಮಗೆ ಎದೆ ನೋವು ಬರುತ್ತಾ ಅಂತ ಬಿಟ್ಟು ಈ ಥರ ರೇಡಿಯೇಟಿಂಗ್ ಪೇಯ್ನು, ಜಾಗೆ ಬರುವ ಪೇಯ್ನು, ಆ ಥರ ಪೇಯ್ನ್ ಏನು ಆಸಿಡಿಟಿಯಲ್ಲಿ ಬರುವ ನೋವಿಗೆ ಇರಲ್ಲ. ಸೊ ಇದು ಮೂರು ಮೇಜರ್ ಆಗಿ ಇಂಪಾರ್ಟೆಂಟ್ ಆಗಿ ನೀವು ಡಿಫರೆನ್ಷಿಯೇಟ್ ಮಾಡಿಕೊಂಡು ನಿಮಗೆ ಗೊತ್ತಾಗುತ್ತೆ ನಿಮಗೆ ಹೃದಯಾಘಾತ ಬರ್ತಾ ಇದೆಯೋ ಇಲ್ಲ ಆಸಿಡಿಟಿಯಿಂದ ಬರ್ತಾ ಇರೋದು ಅಂತ. ಇದು ಏನೂ ಇಲ್ಲಾದ್ರೂ ಸಿಂಪಳಾಗಿ ಡಾಕ್ಟರ್ಸೇ ನಾವು ಕ್ವಶನ್ಸ್ ಕೇಳುವಾಗ ನಮಗೆ ಗೊತ್ತಾಗುತ್ತೆ ಅವರಿಗೆ ಅದು ಬರೋಕ್ಕೆ ಚಾನ್ಸ್ ಇದೆಯೋ ಇಲ್ವೋ ಅಂತಿರೋದು. ಏನು ಹೃದಯಾಘಾತ ಬರೋಕ್ಕೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೀವಿ. ಮೇಜರಾಗಿ ನಾವು ಅವ್ರ ಹತ್ರ ಕೇಳೋದು ನಿಮಗೆ BP ಇದೆಯಾ ಅಂದರೆ ಹೈಪರ್ ಟೆನ್ಷನ್, BP ಹೆಚ್ಚಿದೆಯಾ ಅಂತ ಕೇಳ್ತೀವಿ. ಇಲ್ಲ ನಾವು BP ಚೆಕ್ ಮಾಡ್ತೀವಿ. ಇಲ್ಲ BP ಮೆಡಿಕೇಷನ್ಸ್ ಒಂದು 8 ರಿಂದ 10 ವರ್ಷಕ್ಕಿಂತ ಜಾಸ್ತಿ BP ಮಾತ್ರೆಗಳು ತಗೋತಾ ಇದ್ದೀರಾ ಅಂತ ನೋಡ್ತೀವಿ. ಎರಡನೇದು ಮಧುಮೇಹ ಕಾಯಿಲೆ, ಒಂದು 8-9 ವರ್ಷದಿಂದ ಮಧುಮೇಹ ಕಾಯಿಲೆ ಇದೆಯೋ ಇಲ್ವೋ ಅಂತ ನೋಡ್ತೀವಿ. ಮೂರನೇದು ಸ್ಮೋಕಿಂಗ್ ಹ್ಯಾಬಿಟು. ಈ ಸ್ಮೋಕಿಂಗ್ ಹ್ಯಾಬಿಟು ಒಂದು ಮೋರ್ ದ್ಯಾನ್ ಒಂದು 6 ಇಯರ್ಸಿಂದ ಸ್ಮೋಕಿಂಗ್ ಹ್ಯಾಬಿಟ್ ಅವರದಲ್ಲಿ ಇದಿರೋ ಇಲ್ವೋ ಅಂತ ನೋಡ್ತೀವಿ. ನಾಲ್ಕನೇದು ಮಹಿಳೆಯರಿಗೂ ಬಂದು ಕಂಪ್ಲೇಂಟ್ ಹೇಳ್ತಾ ಇದೆ ಅಂದರೆ ಮಹಿಳೆಯವ್ರದ್ದು ಏಜ್ ನೋಡ್ತೀವಿ. ಒಂದು 40 ವರ್ಷಕ್ಕಿಂತ ಕೆಳಗೆ ಇರುವ ಮಹಿಳೆಯರಲ್ಲಿ ಈ ಹೃದಯಾಘಾತ ಬರೋದು ತುಂಬ ಕಡಿಮೆ ಕಂಡು ಬರ್ತಾ ಇರೋದು. ಸೊ ಇಷ್ಟೊಂದು ಕ್ವೆಶ್ಚನ್ಸ್ಗಳು ನಾವು ಕೇಳುವಾಗ ಒಬ್ಬರು ಡಾಕ್ಟ್ರಿಗೇ ಗೊತ್ತಾಗುತ್ತೆ ಅವರಿಗೆ ಆಸಿಡಿಟಿ ಪೇಯ್ನ್ ಬರ್ತಾ ಇರೋದಾ ಅಥವಾ ಹೃದಯಾಘಾತ ಬರೋಕ್ಕೆ ಹೋಗ್ತಾ ಇದ್ದೀರೋ ಅಂತ. ಸೊ ನೆಕ್ಸ್ಟ್ ಟೈಮು ನಿಮಗೆ ಇದೇ ಥರ ಏನಾದರೂ ಒಂದು ಎದೆ ನೋವು ಬರ್ತಾ ಇದೆ ಅಂದರೆ ಫಸ್ಟೇ ಹೋಗಿ ECG ಎಕೋ ಮಾಡೋದಕ್ಕಿಂತಲೂ
ಯಾವ ಥರ ಪೇಯ್ನ್ ಬರ್ತಾ ಇರೋದು, ನಿಮಗೆ ಈ ಥರ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಿರೋ ಅಥವಾ ನಿಮಗೆ ಈ ಥರ ಪೇಯ್ನ ಅನುಭವಿಸ್ತಾ ಇರೋದು ಅಂತ ನೀವು ನೋಡಬೇಕು. ಸೊ ಈ ಥರ ಎಜುಕೇಷನ್ ಮಾಡಿಕೊಂಡು ನಿಮ್ಮ ಇದು ಸೇವ್ ಮಾಡೋಕ್ಕಂಥದ್ದು ಕನಕ ನಿಸರ್ಗ ಮನೆ ಕಾಗಿನೆಲೆಯಲ್ಲಿ ನಾವು ಡಾಕ್ಟರ್ಸ್ಗಳು ರೆಡಿ ಇದ್ದೇವೆ. ಸೊ ನಿಮಗೆ ಈ ಥರ ಏನಾದರೂ ಗ್ಯಾಸ್ಟ್ರಿಕ್ ಸಿಮ್ಟಮ್ಸ್ ಇದೆ ಅಥವಾ ಹೃದಯಾಘಾತದ ಏನಾದರೂ ಸಿಮ್ಟಮ್ಸ್ಗಳು ಕಂಡು ಬರ್ತಾ ಇದೆ ಅಂದರೆ ಕೆಳಗೆ ಬರ್ತಾ ಇರೋ ನಂಬರಿಗೆ ನಿಮಗೆ ಕಾಲ್ ಮಾಡ್ಬೋದು. ಕಾಲ್ ಮಾಡಿ ಬುಕ್ಕಿಂಗ್ ಮಾಡಿ ನಮ್ಮ ಹಾಸ್ಪಿಟ್ಲಿಗೆ ಅಡ್ಮಿಷನ್ ಆಗ್ಬೋದು. ಸೊ ಈ ಥರ ಯಾವುದೋ ಕಾಯಿಲೆ ಆಗಲಿ ಅದರದ್ದು ಮೂಲ ಕಾರಣ ಏನು, ಅದರಿಂದ ಹೇಗೆ ನ್ಯಾಚುರಲ್ ಆಗಿ ಹೊರಗೆ ಬರೋಕ್ಕೋ ಸಾಧ್ಯ ಅಂತ ಹೇಳ್ಕೊಡೋಕ್ಕೆ ನಾವು ಡಾಕ್ಟರ್ಸ್ಗಳು ರೆಡಿ ಇದ್ದೇವೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಇನ್ನೊಬ್ಬರಿಗೆ ಶೇರ್ ಮಾಡಿ, ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುತ್ತಾ ಅಂತ ಹೇಳುತ್ತಾ ಧನ್ಯವಾದಗಳು.